ರಾತ್ರಿ ಭರ್ಜರಿಯಾಗಿ ಸುರಿದಂತ ಮಳೆಗೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಮಳೆಯಿಂದ ಹಾನಿಯಾದ ಸ್ಥಳಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲದೆ ರಸ್ತೆ ಮಧ್ಯೆ ಬಿದ್ದಿರುವ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿ ನಡೆಸಲಾಗ್ತಾ ಇದೆ. ನಗರದಾದ್ಯಂತ ಸುಮಾರು 60ಕ್ಕೂ ಅಧಿಕ ಮರಗಳು ನೆಲಕ್ಕೆ ಬಿದ್ದಿವೆ. ಹೆಬ್ಬಾಳ, ಸಂಜಯನಗರ, ಪುಲಕೇಶಿ ನಗರ, ಸಂಪಂಗಿ ರಾಮನಗರ, ಬಿಟಿಎಂ ಲೇಔಟ್, ಬನ್ನೇರುಘಟ್ಟ ಸೇರಿದಂತೆ ಹಲವು ಕಡೆ ಮರಗಳು ಧರೆಗುರುಳಿದ್ದು ಇವುಗಳ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಹೆಬ್ಬಾಳದ ದೃಶ್ಯ. ಹೆಬ್ಬಾಳದಲ್ಲೂ ಕೂಡ ಮರ ಧರೆಗುರುಳಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬರೀ ಹೆಬ್ಬಾಳ ಮಾತ್ರ ಅಲ್ಲ, ಇಡೀ ನಗರದಾದ್ಯಂತ ಬೇರೆ ಬೇರೆ ಕಡೆ ಹೆಬ್ಬಾಳ, ಸಂಜಯನಗರ ಈ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಲ್ಲಿ ಮರಗಳು ಧರೆಗುರುಳಿವೆ. ಕಸ್ತೂರ್ಬಾ ರಸ್ತೆಯಲ್ಲೂ ಕೂಡ ಮರ ಧರೆಗುರುಳಿದೆ. ಒಟ್ಟು ಇಡೀ ನಗರದಲ್ಲಿ 60ಕ್ಕೂ ಅಧಿಕ ಮರಗಳು ಧರೆಗುರುಳಿ ಇಲ್ಲಿ ಸಾಕಷ್ಟು ಹಾನಿ ಉಂಟಾಗಿದೆ. ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ನಂತಹ ಸನ್ನಿವೇಶಗಳು ಉಂಟಾಗಿವೆ. ಹೆಬ್ಬಾಳದಲ್ಲಿ ಮರ ಬಿದ್ದು ಯಾವ ರೀತಿಯಾಗಿ ಕಾರ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾರ್ ಆಲ್ಮೋಸ್ಟ್ ಕಾರ್ ಫುಲ್ ಇಲ್ಲಿ ಜಖಮ್ ಆಗಿ ಹೋಗಿದೆ ಮರ ಬಿದ್ದ ಪರಿಣಾಮಕ್ಕೆ. ಹೀಗೆ ಅಧಿಕಾರಿಗಳು ಈಗ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಕೂಡ ಈಗಾಗಲೇ ಆರಂಭ ಆಗಿದೆ. ಏನೋ ಶಾಂತಿನಗರದ ಡಬಲ್ ರೋಡ್ನಲ್ಲೂ ಕೂಡ ಇದೇ ರೀತಿಯ ಘಟನೆ ಆಗಿದೆ. ವಿದ್ಯುತ್ ತಂತಿಗಳ ಮೇಲೆ ಮರದ ಕೊಂಬೆ ಮಗುಚಿ ಬಿದ್ದ ಪರಿಣಾಮ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ವಿದ್ಯುತ್ ಸಂಪರ್ಕದಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ವ್ಯತ್ಯಯ ಅಲ್ಲಿ ಕಂಡು ಬಂದಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ರೀತಿಯಾಗಿ ಎಲ್ಲ ಕಡೆ ಮರ ಉರುಳಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಈಗ ಟ್ರಾಫಿಕ್ ಜಾಸ್ತಿ ಆಗೋಕ್ಕಿಂತ ಮುಂಚೆ ಮರವನ್ನು ತೆರವುಗೊಳಿಸಿದ್ರೆ ಉತ್ತಮ. ಇಲ್ಲದೆ ಹೋದರೆ ದೊಡ್ಡ ಮಟ್ಟಿಗಿನ ಸಂಚಾರದ ದಟ್ಟಣೆ, ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ನಗರದ ಹಲವಾರು ಕಡೆ ಈ ರೀತಿಯಾಗಿ ಮರಗಳು ಧರೆಗುರುಳಿ ರಸ್ತೆಗಳ ಮೇಲೆ ಬಿದ್ದಿವೆ. ಇದು ಕಂಠೀರವ ಸ್ಟೇಡಿಯಂ ಬಳಿಯ ದೃಶ್ಯ. ಕಂಠೀರವ ಸ್ಟೇಡಿಯಂ ಬಳಿ ಕೂಡ ಮರ ಮುರಿದು ಹೋಗಿ ಬಿದ್ದಿರುವಂಥದ್ದು. ಸಂಪೂರ್ಣವಾಗಿ ಮರ ತುಂಡಾಗಿ ಬಿದ್ದಿದೆ. ಇಲ್ಲಿ ಮರದ ಕೊಂಬೆಗಳು ಕೂಡ ಗಾಳಿಯ ರಭಸಕ್ಕೆ, ಮಳೆಗಾಳಿಯ ರಭಸಕ್ಕೆ ಮುರಿದುಕೊಂಡು ಬಿದ್ದಿವೆ. ಈ ರೀತಿಯಾಗಿ ವಿಪರೀತವಾದಂತಹ ಗಾಳಿ ಮಳೆಗೆ ನಿನ್ನೆ ಬೆಂಗಳೂರಿನಲ್ಲಿ ಸಾಕಷ್ಟು ಅಸ್ತವ್ಯಸ್ತ ಪರಿಸ್ಥಿತಿ ಉಂಟಾಗಿದೆ. ಹಾಗೆ ಯುಬಿ ಸಿಟಿ ಬಳಿ ಕೂಡ ಸಾಕಷ್ಟು 4 ಮರಗಳು ಧರೆಗುರುಳಿ ಅಲ್ಲೂ ಕೂಡ ಸಾಕಷ್ಟು ಅಸ್ತವ್ಯಸ್ತ ಪರಿಸ್ಥಿತಿ ಉಂಟಾಗಿದೆ. ನಾವೀಗ ಬೇರೆ ಬೇರೆ ಕಡೆ ಆಗಿರುವಂಥ ಘಟನೆಯ ದೃಶ್ಯಗಳನ್ನು 3 ವಿಂಡೋಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹೆಬ್ಬಾಳದಲ್ಲಿ ಆಗಿರುವಂಥ ಘಟನೆ, ಕಂಠೀರವದ ಬಳಿ ಆಗಿರುವಂತಹ ಘಟನೆ ಹಾಗೂ ಶಾಂತಿನಗರ ಡಬಲ್ ರೋಡ್ ಬಳಿ ಆಗಿರುವಂಥ ಘಟನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಈ 3 ಕಡೆ ಇದೀಗ ನಿಧಾನಕ್ಕೆ ಮರಗಳನ್ನು ತೆರವುಗೊಳಿಸುವಂತಹ ಪ್ರಯತ್ನ ಸಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಈಗ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ರಾತ್ರಿಯಿಡೀ ಸುರಿದಂತಹ ಭಾರೀ ಮಳೆಯಿಂದಾಗಿ ಇಷ್ಟೆಲ್ಲ ಅನಾಹುತ ಉಂಟಾಗಿರುವಂಥದ್ದು. ಹಲವಾರು ಕಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಹಾಗೆ ವಾಹನ ಸಂಚಾರಕ್ಕೂ ಸಮಸ್ಯೆಯಾಗಿದೆ. ಹಾಗೆ ಹಲವಾರು ವಾಹನಗಳು ಈ ಭಾರೀ ಗಾಳಿ ಮಳೆಯಿಂದಾಗಿ ಏನು ಮರಗಳು ಬಿದ್ದಿವೆ ಇದರಲ್ಲಿ ಜಖಮ್ ಆಗಿವೆ. ಮಲ್ಯ ಆಸ್ಪತ್ರೆ ರಸ್ತೆ ಬಳಿ ಕೂಡ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಮರ ರಸ್ತೆಗೆ ಬಿದ್ದು ಅಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಆ ಬಿದ್ದಿರುವಂಥ ಮರವನ್ನು ತೆರವು ಮಾಡುವಂತಹ ಪ್ರಯತ್ನ ಅಲ್ಲೂ ಕೂಡ ಈಗ ಸಾಗಿದೆ. ಈ ರೀತಿಯಾಗಿ ಬೆಂಗಳೂರಿನ ಬಹುತೇಕ ಕಡೆ ಸುಮಾರು 60 ಮರಗಳು ಬಿದ್ದಿವೆ ಅಂತ ಹೇಳಲಾಗ್ತಾ ಇದೆ. ಒಂದೇ ರಾತ್ರಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, ಒಂದೇ ರಾತ್ರಿ ಸುರಿದಂತಹ ಭಾರೀ ಮಳೆಗಾಳಿಗೆ 60ಕ್ಕೂ ಅಧಿಕ ಮರಗಳು ಬೆಂಗಳೂರಿನಲ್ಲಿ ರಸ್ತೆಗೆ ಬಿದ್ದು ಸಮಸ್ಯೆ ಉಂಟಾಗಿರುವಂಥದ್ದು. ಬೆಂಗಳೂರಿನಲ್ಲಿ 2 ರಸ್ತೆ ಏಕಲೆಗಳಲ್ಲಿ ಸಾಕಷ್ಟು ಮರಗಳು ಕೂಡ ಇರೋದ್ರಿಂದಾಗಿ ಪ್ರತಿ ಮಳೆಗಾಲದಲ್ಲೂ ಕೂಡ, ಮಳೆಗಾಲ ಆರಂಭದಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತಾನೆ ಇರುತ್ತೆ. ಇದೇನು ಮೊದಲ ಬಾರಿಯಲ್ಲ. ಆದರೆ ಈ ಬಾರಿ 60ಕ್ಕೂ ಅಧಿಕ ಮರಗಳು ಬಿದ್ದಿರುವ ಪರಿಣಾಮ ಹೆಚ್ಚಿನ ಸಮಸ್ಯೆ ಉಂಟಾಗಿದೆ. ಈಗ ಕಸ್ತೂರ್ಬಾ ರಸ್ತೆಯಿಂದ ನಮ್ಮ ಪ್ರತಿನಿಧಿ ಪವನ್ ಲೈವ್ ಇದ್ದಾರೆ. ಪವನ್, ಒಂದೇ ರಾತ್ರಿ 60ಕ್ಕೂ ಅಧಿಕ ಮರಗಳು ಈ ಬಾರಿ ನೆಲಕ್ಕುರುಳಿರುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟಿಗಿನ ಸಮಸ್ಯೆಗೆ ಕಾರಣ ಆಗಿದೆ. ಸೊ ಈಗ ಸಿಬ್ಬಂದಿ ತ್ವರಿತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹೇಗೆ ಆ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ?
ಪ್ರಸಾದ್, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿನಲ್ಲಿ ಶುರುವಾದಂತಹ ಮಳೆ ರಾತ್ರಿ 2 ಗಂಟೆ ತನಕ ಸಹ ಬರ್ತಾ ಇತ್ತು. ಇನ್ನೊಂದು ಕಡೆ ಸಾಕಷ್ಟು ಬಿರುಗಾಳಿ ಇತ್ತು, ಬಿರುಗಾಳಿ ಜೊತೆ ಗುಡುಗು ಸಿಡ್ಲು ಇತ್ತು. ಈ ಒಂದು ಬಿರುಗಾಳಿಗೆ ಬಹುತೇಕ ಮರಗಳು ಧರೆಗುರುಳಿರುವಂತಹದ್ದು. ಏನು ಕಸ್ತೂರ್ಬಾ ರಸ್ತೆ ಸುತ್ತಮುತ್ತ, ರಿಚ್ಮಂಡ್ ಟೌನ್ ಆಗ್ಬೋದು, ಶಾಂತಿನಗರ ಸುತ್ತಮುತ್ತ ಸಾಕಷ್ಟು ಮರಗಳು ಈ ಒಂದು ಧರೆಗುರುಳಿರುವಂಥದ್ದು. ಸುಮಾರು ಒಂದೇ ರಸ್ತೆಯಲ್ಲಿ 5ಕ್ಕೂ ಹೆಚ್ಚು ಮರಗಳು ಬಿದ್ದಿರೋದ್ರಿಂದಾಗಿ ಒಂದ್ ಕಡೆ ಟ್ರಾಫಿಕ್ ಸಹ ಜೋರಾಗಿ ಹೆಚ್ಚಾಗಿತ್ತು. ಹೀಗಾಗಿ ಸಂಚಾರದಲ್ಲಿ ಅಸ್ತವ್ಯಸ್ತ ಆಗಿತ್ತು, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿತ್ತು. ಮಳೆದಲ್ಲೇ ಜನ ಓಡಾಡುವಂತಹ ಪರಿಸ್ಥಿತಿ ಒಂದು ಎದುರಾಗಿತ್ತು, ಟ್ರಾಫಿಕ್ ನಲ್ಲಿ ಸಿಲುಕುವಂತಹ ಪರಿಸ್ಥಿತಿ ಎದುರಾಗಿತ್ತು. ಮರಗಳೆಲ್ಲೂ ಸಹ ಬಿದ್ದಂತ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಸಿಬ್ಬಂದಿ ಮರಗಳನ್ನ ತೆರವು ಮಾಡೋದಕ್ಕೆ ಸಾಕಷ್ಟು ಹರಸಾಹಸನೆ ಪಡಬೇಕಾಯ್ತು. ನಾನೀಗ ಕಸ್ತೂರ್ಬಾ ರಸ್ತೆಯಲ್ಲಿದ್ದೀನಿ ಅಮರ್, ಇಲ್ಲಿ ನೋಡ್ಬೋದು ಈ ಒಂದು ಜಾಗದಲ್ಲಿ ಏನು ರಸ್ತೆಗೆ ನೆನ್ನೆ ರಾತ್ರಿ ಮರ ಬಿದ್ದಿತ್ತು, ಕಾರ್ ಜಖಮ್ ಆಗಿತ್ತು. ಆದ್ರೆ ಈವರೆಗೂ ಸಹ ಆ ಒಂದು ಸಿಬ್ಬಂದಿಗಳು ಈ ಒಂದು ಮರವನ್ನ ತೆರವು ಮಾಡುವಂತ ಕೆಲಸಕ್ಕೆ ಇನ್ನು ಮುಂದಾಗ್ಲಿಲ್ಲ. ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಂತಹ ಪರಿಸ್ಥಿತಿ ಇದೆ. ಏನು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ 60ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರುವಂತಹ ಹಿನ್ನೆಲೆಯಲ್ಲಿ ಇದೇ ರೀತಿಯಂತಹ ಪರಿಸ್ಥಿತಿ ಇರುವಂತದ್ದು. ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯಾದಂತಹ ಮರಗಳು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಹ ಇನ್ನೂ ಹೆಚ್ಚಾಗಿ ಇರುವಂತದ್ದು. ರಾತ್ರಿ ಇಡೀ ಈ ಒಂದು ಮರಗಳನ್ನ ತೆರವು ಮಾಡುವಂತ ಕೆಲಸ ಮಾಡಬೇಕಿತ್ತು. ಆದ್ರೆ ಬಿಬಿಎಂಪಿಯ ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಾಕಷ್ಟು ಕಡೆ ಈ ಮರಗಳು ಹಾಗೆ ಬಿಟ್ಟಿವೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪವನ್.